ಮುಂಚೆ NSUI ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರ ಮತ ಶಿಕಾರಿ ಪ್ರಾರಂಭವಾಗುತ್ತೆ. ಆ ಜಾಗದಿಂದ ನನ್ನ ಕಲೀಗ್ ದಿವ್ಯತ್ ಹಾಗೆ ಪ್ರತಿಭಟನೆ ನಡೀತು. ಅದರ ಮಾಹಿತಿಯೊಂದಿಗೆ ನನ್ನ ಕಲೀಗ್ ವಿಠಲ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ. ಮೊದಲನೇದಾಗಿ ವಿಠಲ್, ಈ ಚೊಂಬು ಚಳುವಳಿ ರಾಜ್ಯಾದ್ಯಂತ ನಡೆಸಲಾಗ್ತಾ ಇದೆ ಕಾಂಗ್ರೆಸ್ನ ಕಡೆಯಿಂದ, ಅದರಲ್ಲೂ NSUI ಘಟಕ ಇವತ್ತು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ, ಏನಂತಂದರೆ ಎರಡನೇ ಹಂತದ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವುದಂತೂ ಎರಡು ಕಡೆ ಏನು ಸಮಾವೇಶದಲ್ಲಿ ಭಾಗಿಯಾಗಿ ಈಗ ಮೂರನೇಗಂದ್ರೆ ದಾವಣಗೆರೆಗೆ ಬಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸೊ ಆ ಭಾಗಿಯಾಗುವ ಮುನ್ನತವಾಗಿ ಏನು ಕಳೆದ ಒಂದು ಅರ್ಧ ಗಂಟೆ ಹಿಂದೆಗಳಿಗೇನು NSUI ಕೆಲ ಕಾರ್ಯಕರ್ತರು ಏನು ಮೋದಿ ಗೋ ಬ್ಯಾಕ್ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಏನು ಚಂಬನ್ನು ಪ್ರದರ್ಶನ ಮಾಡಿ ಒಂದು ಪ್ರತಿಭಟನೆಗೆ ಮುಂದಾಗ್ತಾರೆ. ಏನು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇನ್ನು ಸುಮಾರು 10 ರಿಂದ 15 ಜನ ಕಾರ್ಯಕರ್ತರು ಚಂಬನ್ನು ತೋರಿಸಿ ಗೋ ಬ್ಯಾಕ್ ಮೋದಿ ಅನ್ನುವಂಥ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಸೊ ಏನು ತಕ್ಷಣ ಅಲ್ಲಿರುವಂಥ ಭದ್ರತಾ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆ ಅವರು ಅವರನ್ನು ಬಂಧಿಸಿ ಏನು ಬೇರೆಡೆ ಒಂದು ಸ್ಥಳಾಂತರ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮಾಡುವಂಥ ಒಂದು ಪ್ರಯತ್ನವನ್ನು ಸಹ ಮಾಡ್ತಾರೆ. ಏನು NSUI ಕಾರ್ಯಕರ್ತರು ಮೋದಿ ಅವರಿಗೆ ಒಂದು ಮುಜುಗರವನ್ನು ಉಂಟು ಮಾಡಿ BJPಯನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಗಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡಿಕೊಂಡಿರುವಂಥದ್ದು ಸ್ಮಿತಾ. ರೈಟ್, ಇನ್ನು ಸಮಾವೇಶಕ್ಕೆ ಸಿದ್ಧತೆಗಳು ಯಾವ ರೀತಿ ಆಗಿದೆ ಇದರ ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ದಿವ್ಯತ್ ಇದ್ದಾರೆ. ದಿವ್ಯತ್, ಎಷ್ಟು ಜನ ಸೇರಿದ್ದಾರೆ? 50-60 ಸಾವಿರ ಅನ್ನೋ ನಿರೀಕ್ಷೆ ನಾವು ಕಳೆದ 2 ಸಮಾವೇಶದ ಜಾಗದಲ್ಲೂ ಕೂಡ ನೋಡಿದ್ವಿ. ಅಷ್ಟು ಪ್ರಮಾಣದಲ್ಲಿ ಜನ ಸೇರಿದ್ರು ಅಂತ ಹೇಳಿ BJP ಹೇಳ್ತಿದೆ ಕೂಡ. ದಾವಣಗೆರೆಯಲ್ಲಿ ಎಷ್ಟು ಆಸನದ ವ್ಯವಸ್ಥೆ, ಜನ ಯಾವ ಪ್ರಮಾಣದಲ್ಲಿ ಸೇರಿದ್ದಾರೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರು. ಎಸ್, ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಜನರು ಸೇರ್ಕೊಂಡಿದ್ದಾರೆ ಅಂತ ಹೇಳಿ. ಬಹಳ ಪ್ರಮುಖವಾಗಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ ತಕ್ಷಣ ದಾವಣಗೆರೆಯಲ್ಲಿ ಅತಿ ಹೆಚ್ಚಾಗಿ ಜನರು ಸೇರ್ಕೊಂಡು ಮೋದಿಯನ್ನ ನೋಡಬೇಕು ಅಂತ ಹೇಳಿ ಅವ್ರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಿದ್ದಾರೆ. ಈ ಒಂದು ರಸ್ತೆ ಇದೆಯಲ್ಲ, ಸಂಪೂರ್ಣವಾಗಿ ನೋಡಿ ಯಾವ ರೀತಿಯಾಗಿ ಕ್ರೇಜ್ ಇದೆ ಅಂತ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಮೋದಿಗೋಸ್ಕರ ಅಂದ್ರೆ ನರೇಂದ್ರ ಮೋದಿ ಅವರನ್ನ ನಾವು ನೋಡಬೇಕು. ಈ ಬಾರಿ ದಾವಣಗೆರೆಯಲ್ಲಿ ಅವರೇ ಗೆಲ್ತಾರೆ ಅಂದ್ರೆ ಗಾಯತ್ರಿ ಸಿದ್ದೇಶ್ವರ್ ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಅಂದ್ರೆ ಸುಮಾರು 1 ಲಕ್ಷಕ್ಕೂ ಅಧಿಕ ಆಸನಗಳನ್ನು ನಿರ್ಮಿಸಲಾಗಿದೆ. ಏನೋ ಸರ್ಕಾರದವರು, ಈ ರಾಜ್ಯ ಸರ್ಕಾರ ಇರುವುದು 11,000 ಕೋಟಿ SC/ST ದುಡ್ಡನ್ನ ತಿಂದು ಹೇಗಿದ್ದಾರೆ. ಇವರು SC/ST ದುಡ್ಡು 11,000 ಕೋಟಿ ರೂಪಾಯಿನ ತೆಗೆದಿದ್ದಾರೆ. ಯಾವುದೇ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನ ಕೊಟ್ಟಿಲ್ಲ ಇವರು. ಮತ್ತೆ ಮೋದಿ ಬರಬೇಕು. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಾನು ಬರಗಾಲನೇ ಬಂದಿದೆ. BJP ಸರ್ಕಾರ ಬರಬೇಕು. ಮತ್ತೆ ಗಾಯತ್ರಿ ಸಿದ್ದೇಶ್ವರ ಅದ್ದೂರಿಯಾಗಿ ಜೈಬೇರಿ ಬಾರಿಸ್ತಾರೆ. ಒಂದ್ ನಿಮಿಷ, ಎಲ್ಲ ಒಂದ್ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಒಂದು ಹಿಡಿತ ಇದೆ. ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಗೆಲ್ತಾರೆ ಅನ್ನುವಂತ ಸ್ವಲ್ಪ ಮಾಹಿತಿಗಳು ಕೂಡ ಸಿಗ್ತಾ ಇತ್ತು. ಇಲ್ಲ, ಯಾವುದೇ ಕಾರಣಕ್ಕೆ ಆಗಲ್ಲ. ಇಲ್ಲಿ ನಾವು ಗಾಯತ್ರಿ ಸಿದ್ದೇಶ್ವರನ ಅದ್ದೂರಿಯಾಗಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ 2 ಲಕ್ಷ ಅಂತರದಿಂದ ಗೆಲ್ತಾರೆ ಗಾಯತ್ರಿ ಸಿದ್ದೇಶ್ವರ್. ಜೈ ರೈಟ್. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮೋದಿ ಅವರ ಆಗಮನ ಆಗಿದೆ. ಸಮಾವೇಶದ ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ನನ್ನ ಕಲೀಗ್ ವಿಠಲ್ ಸಮಾವೇಶ ನಡೆಯೋ ಸ್ಥಳದಲ್ಲೇ ಇದ್ದಾರೆ. ವಿಠಲ್, ಇನ್ನೇನು ಕೆಲವೇ ಕ್ಷಣ ಮೋದಿ ಅವರ ಆಗಮನದ ನಿರೀಕ್ಷೆ, ಸೊ ಜೋಶ್ ಯಾವ ರೀತಿ ಇದೆ BJP ಕಾರ್ಯಕರ್ತರಲ್ಲಿ, ಎಸ್ಪೆಷಲಿ ದಾವಣಗೆರೆಯ BJP ಅಭ್ಯರ್ಥಿ ಹಾಗೆ ಸ್ಥಳೀಯ ಮಟ್ಟದ ನಾಯಕರು ಏನು ಹೇಳ್ತಿದ್ದಾರೆ? ಖಂಡಿತ ಸ್ಮಿತಾ, ಏನಂತಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿಯವರು ಈಗ
ಸಮಾವೇಶದ ವೇದಿಕೆ ಹತ್ರ ಬರುವಂಥದ್ದು. ಈಗಾಗಲೇ ಆ JMIT ಹೆಲಿಪ್ಯಾಡ್ಗೆ ಬಂದು ತಲುಪಿರುವಂಥದ್ದು. ಏನು ಆನ್ ದ ವೇ ಅಂದರೆ ಕಾರ್ ಮೂಲಕ ಸಮಾವೇಶದ ವೇದಿಕೆ ಹತ್ತ ಅವರು ಕೆಲವು ಕ್ಷಣಗಳಲ್ಲಿ ಬರ್ತಾರೆ. ಸೊ ಏನು ಸಹಜವಾಗಿ ಮೋದಿ ಅಭಿಮಾನಿಗಳು ಬೆಳಗಿನ 9 ಗಂಟೆಯಿಂದ ಏನು ಕಾರ್ಯಕ್ರಮದ ಪೆಂಡಲ್ಗೆ ಆಗಮಿಸಿರುವಂಥದ್ದು. ಮೋದಿ ಅವ್ರನ್ನ ಕಣ್ತುಂಬಿಕೊಳ್ಳಬೇಕು, ಅವರ ಮಾತನ್ನು ಕೇಳಬೇಕು ಅನ್ನುವಂಥ ಒಂದು ಕ್ರೇಜ್ ಸಾಕಷ್ಟು ಇರುವಂಥದ್ದು. ನಾನು ನಿಮಗೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಏನು ಮೋದಿ ಅವರು ಸಹ ಏನು ವೇದಿಕೆಗೆ ಬಂದಿರುವಂಥದ್ದು. ಸ್ಮಿತಾ, ಮೋದಿ ಅವರ ಆಗಮನವಾಗ್ತಿದ್ದಂತೆ ಏನು ಕಾರ್ಯಕರ್ತರಲ್ಲಿ ಹರ್ಷೋದ್ಗಾರವನ್ನು ಮನೆ ಮಾಡಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಏನು ಜನರು ಎದ್ದಿತ್ತು ಕೇಕೆ ಹಾಕ್ತಿರುವಂಥದ್ದು ಅದನ್ನು ಗಮನಿಸ್ತಿರ್ಬೋದು. ಮೋದಿ ಅವರನ್ನು ಕೇಕೆ ಹಾಕೋದ್ರ ಮೂಲಕ ಏನು ವೇದಿಕೆಗೆ ಸ್ವಾಗತಿಸಿಕೊಳ್ಳುವಂಥ ಕೆಲಸವನ್ನು ಸ್ವತಃ ಏನು ಕಾರ್ಯಕರ್ತರೇ ಮಾಡ್ತಿರುವಂಥದ್ದನ್ನು ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ಬೋದು. ಸ್ಮಿತಾ, ಏನು ಮೋದಿ ಅವರು ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ನಿಂತಿರ್ತಕ್ಕಂಥ ವೇದಿಕೆ ಈಗಾಗಲೇ ಆಗಮಿಸಿರುವಂಥದ್ದು. ಏನು ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆ ಅಭ್ಯರ್ಥಿಯಾದ ಗಾಯತ್ರಿ ಸಿದ್ದೇಶ್ವರ್ ಮತ್ತು ಹಾವೇರಿ ಅಭ್ಯರ್ಥಿಯಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಮತಯಾಚನೆಯನ್ನು ಮಾಡ್ತಾರೆ. ಇನ್ನು ಸುಮಾರು 40 ರಿಂದ 45 ನಿಮಿಷಗಳ ಕಾಲ ಏನು ಕಾರ್ಯಕರ್ತರನ್ನು ಮತ್ತು ಪಕ್ಷದ ಅಭ್ಯರ್ಥಿಗಳ ಉದ್ದೇಶ ಎಂದು ಏನು ಮಾತನಾಡ್ತಾರೆ. ಸ್ಮಿತಾ, ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೀಗ ಮೋದಿ ಅವರ ಆಗಮನ ಆಗಿದೆ. ದಾವಣಗೆರೆಯಲ್ಲಿ ನಡೆಯಲಿದೆ ಮತ ಶಿಕಾರಿ. ನೇರ ಪ್ರಸಾರದ ದೃಶ್ಯದಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ರಿ ಬ್ಲಾಕ್ ಕಲರ್ ಕಾರ್. ಇದೀಗ ಆ ಸಮಾವೇಶ ನಡೆಯುವ ಸ್ಥಳಕ್ಕೆ ಮೋದಿ ಅವರು ಆಗಮಿಸಿದ್ದಾರೆ. ಅದರ ನೇರ ಪ್ರಸಾರ ರಿಪಬ್ಲಿಕ್ ಕನ್ನಡದಲ್ಲಿ. ಒಟ್ಟಾರೆ ಒಂದು ದಿನದಲ್ಲಿ 4 ಕಡೆಗಳಲ್ಲಿ ಮೋದಿ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರೋದು ದಾವಣಗೆರೆಯ ಹೈಸ್ಕೂಲ್ ಗ್ರೌಂಡ್. ಅಲ್ಲಿಂದ ನೇರ ಪ್ರಸಾರದ ದೃಶ್ಯ ಗಮನಿಸ್ತಾ ಇದ್ದೀರಿ. ಇವತ್ತು ಒಂದೇ ದಿನದಲ್ಲಿ ಹಮ್ಮಿಕೊಂಡಿರುವ 4 ಸಮಾವೇಶಗಳ ಪೈಕಿ 3ನೇ ಸಮಾವೇಶ ಬೆಳಗ್ಗೆ ಬೆಳಗಾವಿ, ಮಧ್ಯಾಹ್ನ ಶಿರಸಿ, ಇದೀಗ ದಾವಣಗೆರೆ. ಇದಾದ ನಂತರದಲ್ಲಿ ಬಳ್ಳಾರಿಯಲ್ಲಿ ಮತ ಶಿಕಾರಿಯನ್ನು ನಡೆಸಲಿದ್ದಾರೆ ಮೋದಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸುವ ನಿರೀಕ್ಷೆ. ಅಬ್ಬರದ ಭಾಷಣದ ಮೂಲಕ ಮತ ಸೆಳೆಯುವ ಪ್ರಯತ್ನವನ್ನು ಎರಡೂ ಕಡೆಗಳಲ್ಲೂ ಕೂಡ ಬೆಳಗಾವಿ ಹಾಗೆ ಶಿರಸಿಯಲ್ಲಿ ಮಾಡಿದ್ದಾರೆ. ಸಹಜ ನಿರೀಕ್ಷೆ ದಾವಣಗೆರೆಯಲ್ಲೂ ಕೂಡ, ಅದರಲ್ಲೂ ಲಿಂಗಾಯತ ಸಮುದಾಯ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸುವ ಪ್ರದೇಶ ದಾವಣಗೆರೆ. ಎರಡೂ ಪಕ್ಷದಿಂದಲೂ ಕೂಡ ಕಣಕ್ಕಿಳಿದಿರೋದು ಅದೇ ಸಮುದಾಯದ ಅಭ್ಯರ್ಥಿಗಳು. ಹಾಗೆ ದಾವಣಗೆರೆಯಲ್ಲಿ ಕುಟುಂಬ ರಾಜಕಾರಣ ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ, ಸೋಲು ಗೆಲುವನ್ನು ನಿರ್ಣಯಿಸೋದು ಕೂಡ. ಹೀಗಾಗಿ ಎರಡೂ ಕಡೆ ಕಾಂಗ್ರೆಸ್ ಹಾಗೆ BJP ಎರಡೂ ಕಡೆಗಳಲ್ಲೂ ಕೂಡ ಪ್ರಬಲ ರಾಜಕೀಯ ಹಿನ್ನೆಲೆಯುಳ್ಳ ಕುಟುಂಬದ ಸದಸ್ಯರನ್ನೇ ಕಣಕ್ಕೆ ಇಳಿಸಿರೋದು. ಹೀಗಾಗಿ ಜಿದ್ದಾಜಿದ್ದಿನ ಪೈಪೋಟಿ ಇದ್ದೇ ಇದೆ. ತಮ್ಮ ಮಾತುಗಳ ಮೂಲಕ ಯಾವ ರೀತಿ ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾರೆ ನರೇಂದ್ರ ಮೋದಿ, ಕುತೂಹಲ ಇದ್ದೇ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರ್ಯಕರ್ತರಲ್ಲಿ ಉತ್ಸಾಹ. ಮೋದಿ ಅನ್ನೋ ಘೋಷಣೆಯ ಮೂಲಕ ನರೇಂದ್ರ ಮೋದಿ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರ ಮಾತು. ಮಹಿಳಾ ಕಾರ್ಯಕರ್ತೆಯರು, BJPಯ ಮಹಿಳಾ ಕಾರ್ಯಕರ್ತೆಯರು ಕೂಡ ಬಹಳ ಜೋಶ್ನಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ವಿಶೇಷ ಅಂದರೆ ದಾವಣಗೆರೆಯಲ್ಲಿ ಕಣದಲ್ಲಿರೋದು ಇಬ್ಬರೂ ಕೂಡ ಮಹಿಳಾ ಅಭ್ಯರ್ಥಿಗಳು. ಹೀಗಾಗಿ ಸಹಜವಾಗಿ ಮಹಿಳೆಯರ ಮತ ಕೂಡ ಯಾರ ಪರವಾಗಿರುತ್ತೆ ಅನ್ನೋ ಕುತೂಹಲ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೇರ ಪ್ರಸಾರದ ದೃಶ್ಯ. ನರೇಂದ್ರ ಮೋದಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ.